ಖ್ಯಾತ ಗಾಯಕ ಯೇಸುದಾಸ್ ಭಾರತೀಯ ಸಿನಿಮಾ ಸಂಗೀತ ಕ್ಷೇತ್ರದ ಶಾಶ್ವತ ನಕ್ಷತ್ರವಾಗಿದ್ದಾರೆ. ಪರಶುರಾಮ ಕರೋಕೆ ಸ್ಟುಡಿಯೋದಲ್ಲಿ ಸಂಗೀತ ಸ್ವರಾಂಜಲಿ ಕಲಾವಿದರಿಂದ ಯೇಸುದಾಸ್ ಜನ್ಮದಿನಾಚರಣೆ. ಗಂಗಾವತಿ ಭಾರತೀಯ ಸಿನಿಮಾ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಖ್ಯಾತ ಗಾಯಕ ಕೆಜೆ ಯೇಸುದಾಸ್ ರವರು ಶಾಶ್ವತ ನಕ್ಷತ್ರವಾಗಿದ್ದು, ಇವರ ಸಂಗೀತ ಸೇವೆ ಅವಿಸ್ಮರಣೀಯ ಎಂದು ಗಾಯಕ ಪರಶುರಾಮ ದೇವರಾಮನೆ ಹೇಳಿದ್ರು. ಅವರು ಪರಶುರಾಮ ಕರೋಕೆ ಸ್ಟುಡಿಯೋದಲ್ಲಿ ಕೆಜೆ ಯೇಸುದಾಸ್ ಅವರ ಜನ್ಮದಿನದ ಕೇಕ್ ಕತ್ತರಿಸಿ ಮಾತನಾಡಿದರು. ಹಿಂದಿ, ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆ ಸೇರಿ ಭಾರತೀಯ ಭಾಷೆಗಳಲ್ಲಿ ಸಿನಿಮಾ, ಭಕ್ತಿ, ಭಾವಗೀತೆ ಮತ್ತು ಸುಗಮ ಸಂಗೀತದ ಮೂಲಕ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಸ್ವತಃ ಕ್ರೈಸ್ತ ಧರ್ಮಿಯಾದರೂ ಕೃಷ್ಣ ಮತ್ತು ಶಬರಿಮಲೆ ಅಯ್ಯಪ್ಪನ ಅಪ್ಪಟ ಭಕ್ತರಾಗಿ ಪ್ರತಿ ವರ್ಷ ಈ ಕ್ಷೇತ್ರಗಳಿಗೆ ತೆರಳಿ ಸಂಗೀತ ಸೇವೆ ಮಾಡುತ್ತಾರೆ. ಯೇಸುದಾಸ್ ಅವರಂತೆ ಸಂಗೀತದ ಬಗ್ಗೆ ಪೂರ್ಣ ಅಭಿಮಾನ, ಶ್ರದ್ಧೆ ಬೆಳೆಸಿಕೊಳ್ಳುವಂತೆ ಕರೆ ನೀಡಿದ್ರು. ಹಿನ್ನೆಲೆಯ ಸಂಗೀತ ವಾದ್ಯಕಾರ ಜಗನ್ನಾಥ್ ಮಾತನಾಡಿ, ಸ್ವತಃ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಯೇಸುದಾಸ್ ಅವರನ್ನು ಗುರುವೆಂದು ಸ್ವೀಕರಿಸಿದ್ದರೆಂದರು. ಈ ಸಂದರ್ಭದಲ್ಲಿ ಖಾಜಾ ಹುಸೇನ್ ಮಳ್ಳೂರು, ಹಾಜಿ ಅಲಿ, ಎಂ ಸತ್ಯನಾರಾಯಣ್, ವಿಜಯಲಕ್ಷ್ಮಿ, ಗಿರಿಜಯಮ್ಮ, ಲಲಿತಮ್ಮ, ಆರ್ ಕಣ್ಣನ್, ಕುರುಗೋಡು ವೆಂಕಟೇಶ್, ಧೂಳ್ ವೆಂಕಟೇಶ್, ಯಲ್ಲಪ್ಪ, ವೀರೇಶ್ ಸ್ವಾಮಿ, ತಿಪ್ಪೇಸ್ವಾಮಿ, ವಿಕ್ರಮ್ ಬೆಂಗಳೂರು, ಆನಂದ್ ಪೆಂಟೀರ್, ಪಿ ವೀರೇಶ್, ಐಲಿ ರಮೇಶ್, ನೀಲಕಂಠಪ್ಪ, ಐಲಿ ಸಣ್ಣ ಮಾರುತಿ ಮತ್ತು ಅಮೀರ್ ಅಲಿ ಸೇರಿ ಅನೇಕರು ಇದ್ದರು. ಗಂಗಾವತಿ ಪರಶುರಾಮ ಕರೋಕೆ ಸ್ಟುಡಿಯೋದಲ್ಲಿ ಯೇಸುದಾಸ್ ಜನ್ಮದಿನ ಆಚರಿಸಲಾಯಿತು. ಕ್ರೈಸ್ತ ಧರ್ಮವನ್ನು ಆಚರಣೆ ಮಾಡಿದರೂ ಕೂಡ ಪ್ರತಿ ವರ್ಷ ಇರುವಾಯೂರು ಅಂತ ಒಂದು ಊರಿದೆ, ಶ್ರೀಕೃಷ್ಣನ ಟೆಂಪಲ್, ಗುರುವಾಯೂರಿನಲ್ಲಿ ಗುರುವಾಯೂರ ಪಾತ್ರ ಕೃಷ್ಣಗಲ್ಲಿ ಪ್ರತಿ ವರ್ಷ ಕೃಷ್ಣಾಷ್ಟಮಿ ಎಂದು ದೊಡ್ಡ ಕಾರ್ಯಕ್ರಮ ನಡೀತದೆಲ್ಲ. ಅಲ್ಲಿ ಪ್ರಥಮ ಪೂಜೆ ಇವ್ರದ್ದು, ಪ್ರಥಮ ಹಾಡು ಇವ್ರದ್ದು, ಕೃಷ್ಣನ ಹಾಡುಗಳು ಇರುತ್ತೆ. ಅಂತ ಅದ್ಭುತವಾದಂಥ ಪ್ರಂತ್ಯ ಬಾಳೋಣ, ಸರ್ವಧರ್ಮವನ್ನು ಪ್ರೀತಿಸ್ತಕ್ಕಂತಹ ಒಂದು ದೇಶ ನಮ್ಮ ಭಾರತ. ಆ ನಿಟ್ಟಿನಲ್ಲಿ ಅವರು ಕ್ರೈಸ್ತರಾದರೂ ಸಹ ಕೃಷ್ಣನ ಹಾಡುಗಳನ್ನು, ಅಯ್ಯಪ್ಪನ ಹಾಡುಗಳನ್ನು ಅದ್ಭುತವಾಗಿ ಹಾಡಿದ್ದಾರೆ. ಅಂಥ ಒಂದು ಲೆಜೆಂಡ್ ಇವತ್ತು ನಮಗೆ ಹುಟ್ಟಿದ ಸಮಯದಲ್ಲಿ ಅವ್ರನ್ನ ಸ್ಮರಣೆ ಮಾಡ್ತಾ